ರಾಜ್ಯದಲ್ಲಿ ಜನತಾದಳ ತನ್ನ ಬಲವರ್ಧನೆ ಮಾಡಿಕೊಳ್ಳುವ ಕೆಲಸಕ್ಕೆ ಮುಂದಾಗಿರುವಂತೆಯೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಅದು ತನ್ನ ಪ್ರಾಬಲ್ಯ ವರ್ಧನೆಗೆ ಅಡಿಗಲ್ಲು ಹಾಕಿಕೊಳ್ಳುತ್ತಿದೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷ ಎಂಬಿ ಸದಾಶಿವ ಅವರು ಈ ಭಾಗದ ಪ್ರಭಾವಿ ನಾಯಕರನ್ನ ಪಕ್ಷಕ್ಕೆ ಬರಮಾಡಿಕೊಳ್ಳಲಾಗುತ್ತಿದೆ ಎಂದಿದ್ದಾರೆ. ಈ ಜಿಲ್ಲೆಯ ಜನಪ್ರಿಯ ನಾಯಕರುಗಳು, ಸಂಘ ಸಂಘಟನೆಗಳು ಗುರುತಿಸಿಕೊಂಡ ಶಶಿರಾಜ್ ಶೆಟ್ಟಿ ಕೊಳಂಬೆ, ಯೋಗೀಶ್ ಕುಮಾರ್ ಜೆಪ್ಪು, ಧರ್ಮೇಂದ್ರ ಇವರು ಮಾರ್ಚ್ 5ರಂದು ಜೆಡಿಎಸ್ ನಾಯಕ ಹಾಗೂ ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದರೆ ಎಂದವರು ತಿಳಿಸಿದ್ದಾರೆ. ಏಪ್ರಿಲ್ ತಿಂಗಳ ಒಳಗಾಗಿ ಜೆಡಿಎಸ್ ಪಕ್ಷದ ಶಕ್ತಿ ಪ್ರವರ್ಧನವನ್ನ ಮಾಡುವ ಉದ್ದೇಶದಿಂದ ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನ ಆಯೋಜಿಸಲಾಗುವುದು. ಈ ಕಾರ್ಯಕ್ರಮದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು, ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಸಹಿತ ಅನೇಕ ನಾಯಕರುಗಳು ಭಾಗವಹಿಸಲಿದ್ದಾರೆ ಎಂದಿದ್ದಾರೆ. ಕರ್ನಾಟಕದ 26-27 ಬಜೆಟ್ 4.48 ಲಕ್ಷ ಕೋಟಿಗಳ ಬೃಹತ್ ಗಾತ್ರದ ಮಂಡನೆಯಾಗಿದೆ. ಆದರೆ ಕರಾವಳಿ ಭಾಗದ ನಿರೀಕ್ಷೆಗೆ ತಣ್ಣೀರೆರಚಿದೆ ಎಂಬಂತಹ ಸತ್ಯ ನಿಮಗೆ ಗೊತ್ತಾಗಿರ್ಬೋದು. ಕರಾವಳಿ ಕರ್ನಾಟಕದ ಜೀವನಾಡಿಗಳಾದ ಮೀನುಗಾರಿಕೆ ಆಗಿರ್ಬೋದು, ಪ್ರವಾಸೋದ್ಯಮ ಆಗಿರ್ಬೋದು, ಅಡಿಕೆ ಬೆಳೆ ಇತ್ಯಾದಿಗಳಲ್ಲಿ ಅಡಿಕೆ, ರಬ್ಬರ್ ಇಂತಹ ಬೆಳೆಗಳಿಗೆ ಬೆಲೆ ಕುಸಿತ ಮತ್ತು ಬೇರೆ ಬೇರೆ ಕಾರಣಗಳಿಂದ ಅನುಭವಿಸುತ್ತಿರುವಂತಹ ಅಡಿಕೆ ಬೆಳೆಗಾರರ ಸಂಕಷ್ಟದ ಬಗ್ಗೆ ಯಾವುದೇ ಒಂದು ಉಲ್ಲೇಖವನ್ನು ಕೂಡ ಈ ಬಜೆಟ್ನಲ್ಲಿ ಮಾಡಿಲ್ಲ. ನಿಮಗೆ ಗೊತ್ತಿರಬೇಕು, ನಮ್ಮ ಜಿಲ್ಲೆಯಲ್ಲಿ ಪ್ರಮುಖವಾದ ಕೃಷಿಯ ಬೆಳೆ ಅಂದರೆ ಅಡಿಕೆ ಬೆಳೆ. ಅಡಿಕೆ ಬೆಳೆಗೆ ಎಲೆ ಚುಕ್ಕಿ ರೋಗ ಬಾಧೆ ಇದೆ, ಹಳದಿ ರೋಗದ ಕಾಯಿಲೆ ಕುಡಿದೇ ಇಲ್ಲ, ಅದಕ್ಕೆ ಪರಿಹಾರ ಕಂಡುಕೊಳ್ಳಿಲ್ಲ. ಅದರ ಮೇಲೆ ಇತ್ತೀಚೆಗೆ ಬೆಲೆ ಕುಸಿತ ಪ್ರಾರಂಭ ಆಗಿದೆ. ಬಹುಶಃ ಯುದ್ಧದ ಒಂದು ಛಾಯೆ ಇರಬಹುದು, ಬೆಲೆ ಕುಸಿತ ಆರಂಭ ಆಗಿದೆ. ರಬ್ಬರ್ಗೆ ಬೆಲೆ ಇಲ್ಲ. ಹಾಗೆಯೇ ಗೇರು ಬೀಜ, ಬಡವರ ಒಂದು ಕೃಷಿ, ಅದು ಒಂದು ಹಿತ್ತಲಲ್ಲಿ 4 ಗಿಡ ಗೇರು ಬೀಜ ನಟ್ಟವರು ಇರ್ತಾರೆ, ಅವರ ಗೇರು ಕೃಷಿಗೂ ಕೂಡ ಬೆಲೆ ಇಲ್ಲದಂಥ ಪರಿಸ್ಥಿತಿ ಇದೆ. ಇಂಥ ಸ್ಥಿತಿಯಲ್ಲಿ ಒಂದು ಮಿನಿಮಮ್ ಸಪೋರ್ಟ್ ಪ್ರೈಸ್, ಕನಿಷ್ಠ ಬೆಂಬಲ ಬೆಲೆಯನ್ನು ಘೋಷಿಸಿಲ್ಲ. ಎಲೆ ಚುಕ್ಕಿ ರೋಗಕ್ಕೆ ಯಾವುದೇ ರೀತಿಯ ಪರಿಹಾರವನ್ನು ರೂಪಿಸುವ ದೃಷ್ಟಿಯಿಂದ ಸರ್ಕಾರ ಬಜೆಟ್ನಲ್ಲಿ ಏನನ್ನು ಕಾಣಿಸಿಕೊಟ್ಟಿಲ್ಲ. ಹಾಗೆ ಮೀನುಗಾರಿಕಾ ಕ್ಷೇತ್ರದಲ್ಲಿ ಆಧುನಿಕೀಕರಣದ ಕೊರತೆಯಾಗಿದೆ. ಡೀಸೆಲ್ ಸಹಾಯಧನವನ್ನು ಕೊಡಲಿಲ್ಲ. ಬರೀ ಅವರ ಏನು ಹೇಳಿಕೆಗಳಿವೆ ಅದು ಪ್ರಸ್ತಾಪಗಳು, ಕೇವಲ ಬಜೆಟ್ನ ಒಂದು ಜಿಗಳನ್ನು ಮಾಡಿದ್ದಾರೆ. ಆ ಪದಗಳನ್ನು ಹೇಳಿದ್ದಾರೆ ಹೊರತು ಬೇರೆ ಯಾವುದನ್ನು ಕೂಡ ಮಾಡಿಲ್ಲ ಅನ್ನೋದು ಬಹಳ ಬೇಸರದ ವಿಷಯ.